ಸೀರೆಗೆ ಈ ನೆಕ್ ಪೀಸ್ ಮೋಸ್ಟ್ಲಿ ಮ್ಯಾಚ್ ಆಗಿ. ಅಯ್ಯಯ್ಯೋ ತುಂಬ ಓವರ್ ಆಗ್ತಿದೆಯಲ್ಲ. ಇದು ಚೆನ್ನಾಗಿದೆ, ಆದರೆ ತುಂಬ ಸಿಂಪಲ್ ಆಯ್ತಾ ಅಂತ. ಈಗಿನ ಕಾಲದ ಹುಡುಗರಿಗೆ ಸಿಂಪಲ್ ಆಗಿದ್ರೇ ಇಷ್ಟ ಆಗುತ್ತೆ. ಹಾಂ, ಆದರೆ ಅವ್ರ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅವ್ರಿಗೂ ಇಷ್ಟ ಆಗಬೇಕಲ್ವಾ? ಅಯ್ಯೋ ತಲೆನೇ ಉಡ್ತಲ್ಲ, ಏನು ಮಾಡೋದು? ಅಕ್ಕ, ನನಗಿಂತ ಓವರ್ ಟೆನ್ಷನ್ ಆಗ್ತಿದೆ ಕಣೆ. ಯಾವುದೋ ಒಂದು ಹಾಕೊಂಡ್ರೆ ಆಯಿತು ಬಿಡು. ಅಲ್ಲ ಕಣೆ, ನಮ್ಮ ಹುಡುಗಿ ರೆಡಿ ಆದ್ರಾ? ಇಲ್ಲ, ಅವಳನ್ನ ಹೇಗೆ ರೆಡಿ ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನೀವು ಹೆಲ್ಪ್ ಮಾಡ್ಬೋದಾ? ನಾನಾ? ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೇನು ಗೊತ್ತಾಗುತ್ತೆ? ಅಲ್ಲ, ಜಸ್ಟ್ ಈ ಸ್ಯಾರಿಗೆ ಯಾವ ಜ್ಯುವೆಲ್ರಿ ಸೂಟ್ ಆಗುತ್ತೆ ಅಂತ ನೀವು ನೋಡಿದ್ರೆ ಸಾಕು. ಸರಿ, ಟ್ರೈ ಮಾಡ್ತೀನಿ. ಬೈ ದ ವೇ, ಬಂಗಾರಿ ನಿಮ್ಮನ್ನ ಕರೀತಾ ಇದ್ರು, ಅದನ್ನು ಹೇಳೋಕ್ಕೆ ಅಂತ ಬಂದಿದೆ. ಬಟ್ ನೀವು ನನಗೆ ಕೆಲಸ ಕೊಟ್ಬಿಟ್ರಲ್ಲ. ಹೌದಾ? ನೀವು ಸೆಲೆಕ್ಟ್ ಮಾಡ್ತಾರೆ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಏನು ಸರ್, ಡೋರ್ ಯಾಕೆ ಹಾಕಿದ್ರಿ? ನಿಮ್ಮ ಅಕ್ಕನೇ ಹುಡುಗಿನ ರೆಡಿ ಮಾಡಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಇಂಥ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ಅಕೃಷ್ಣ ಮಿಸ್ತಾನ. ಈಗ ನಾನು ನಿಮ್ಮ ಪರ್ಸ್ನಲ್ ಸ್ಟೈಲಿಸ್ಟ್ ಆಗಿ ಕೆಲಸ ಸೇರ್ಕೊಂಡಿದ್ದೀನಿ. ಕೆಲಸ ಶುರು ಮಾಡೋಣ? ಅಲ್ಲ ಸರ್, ನಿಮ್ಮ ಹುಡುಗಿನ ಇಷ್ಟೊಂದು ಅಲಂಕಾರ ಮಾಡಿಸಿ ಬರೋ ಹುಡುಗಂಗೆ ತೋರಿಸ್ತಿದ್ದೀರಲ್ಲ, ನಿಮಗೇನು ಅನ್ನಿಸ್ತಿಲ್ವಾ? ನಮ್ಮ ಹುಡುಗಿನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿರೋದು ಆ ಹುಡುಗನಿಗೋಸ್ಕರ ಅಲ್ಲ, ಈ ಹುಡುಗನಿಗೋಸ್ಕರ. ಈ ಹುಡುಗ ತನ್ನ ಹುಡುಗಿಗೆ ಹೇಗೆ ಬೇಕೋ ಹಾಗೆ ಅಲಂಕಾರ ಮಾಡಿಸ್ತಾನೆ, ವಿತ್ ಎ ಪರ್ಮಿಷನ್. ಪರ್ಮಿಷನ್ ಗ್ರಾಂಟೆಡ್. ಈ ಬಳೆ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿತೇನೋ, ಸದಾ ಕಾಲ ನಿಮ್ಮ ಕೈನ ಅಪ್ಕೊಂಡೇ ಇರುತ್ತೆ. ನಾನು ನಿಮ್ಮಲ್ಲೇ ಒಬ್ಬ ಆಗಬಾರ್ದಾಗಿತ್ತಾ? ಆ್ಯಕ್ಚುಲಿ ಇದೊಂಥರ ಚೆನ್ನಾಗಿದೆ ರೀ. ನಾನು ಇದೇ ಕೆಲಸ ಪರ್ಮನೆಂಟಾಗಿ ಫಿಕ್ಸ್ ಆಗಿಬಿಡ್ತೀನಿ. ನೀವೆಷ್ಟು ಮುದ್ದು ಗೊತ್ತಾ? ನೀವು ಹೀಗೆ ಹೇಳ್ತಿದ್ರೆ ನನ್ನ ಪ್ರೀತಿಲಿ ಬೀಳ್ತಾನೇ ಹೋಗ್ತೀನಿ. ಆ್ಯಕ್ಚುಲಿ ನಿಮ್ಮನ್ನ ನೋಡ್ತಾ ನೋಡ್ತಾ ಉಳು ಬಿದ್ದು ಹಾಳಾಗೋಗಿರೋ ನಾನು. ನಿಮ್ಮ ದೃಷ್ಟಿ ಹಾಕಕ್ಕೆ ನಾನು ಒಬ್ಬನೇ ಸಾಕ್ರಿ. ನಿಮ್ಮನ್ನ ಎಷ್ಟೇ ನೋಡಬಾರ್ದು ಅಂದ್ಕೊಂಡ್ರು ನೀವು ಸೆಳಿತಾನೇ ಇರ್ತೀರ.
ನಿಮ್ಮನ್ನು ನೋಡಬಾರ್ದು ಅಂದ್ಕೊಂಡ್ರು ಮತ್ತೆ ಮತ್ತೆ ಸೆಳಿತಿರಲ್ರಿ. ಏನ್ರಿ ನೀವು? ಇದ್ರ ಕಷ್ಟ ನಿಮಗೆ ಚೂರು ಗೊತ್ತೇ ಆಗಲ್ವಲ್ಲ. ಇಷ್ಟೆಲ್ಲ ಆದಮೇಲೆ ದೃಷ್ಟಿ ಪಟ್ಟು ಹಿಡ್ದೆ ಹೋದರೆ ಸರಿ ಹೋಗಲ್ಲ ಅಲ್ವಾ? ಕೆಲವೊಂದು ಕೆಟ್ಟ ಕಣ್ಣು ಸುತ್ತಮುತ್ತ ಓಡಾಡ್ತಾನೆ ಇರುತ್ತೆ. ಕೆಲವ್ರು ಪ್ರೈವಸಿ ಹಾಳು ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸು ಇಲ್ಲ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕಾದ್ರೂ ಸ್ವಲ್ಪ ಲಲ್ಲೆ ಹೊಡೆಯೋದನ್ನ ನಿಲ್ಲಿಸಿ. ಫ್ರಿಜ್ಜಲ್ಲಿ ಜ್ಯೂಸ್ ತಗೊಂಡು ಕುಡೀರಿ. ಹೊಟ್ಟೆಲೆದ್ದಿರೋ ಉರಿ ಸ್ವಲ್ಪ ಕಡಿಮೆ ಆಗ್ಬೋದು. ಅಂಕಲ್, ನಿಮಗೆ ಪ್ರೀತಿಸೋದು ಪ್ರೀತಿ ಹಂಚೋದು ಗೊತ್ತೇ ಅಲ್ವಾ? ಅದಕ್ಕೆ ಅನ್ಸುತ್ತೆ ನಿಮ್ಮನ್ನ ಯಾರು ಪ್ರೀತಿಸಲ್ಲ. ರಮೇಶ್, ನನ್ನ ಮದುವೆ ಆಗ್ತಿರಲ್ವಾ? ಏನಪ್ಪ ನಿಧಿ ಹೇಳ್ತೀರ ಸರಿ ಅಲ್ವಾ? ಫೈನಲ್ ಟಚ್ ಅಪ್ ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ, ವೆಲ್ಕಮ್. ಇವರು ಡಾಕ್ಟರ್ ಅರ್ಜುನ್, ನಮ್ಮ ನಿಧಿನ ಮದುವೆ ಆಗೋದಕ್ಕೋಸ್ಕರ ಬಂದಿರೋ ಫೇಮಸ್ ಕಾರ್ಡಿಯೋಲಜಿಸ್ಟ್. ಅವನು ಇಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಬಹಳ ದೊಡ್ಡ ಹೆಸರು ಮಾಡಿದ್ದಾನೆ. ಎಂಥದೇ ಕಾಂಪ್ಲಿಕೇಟೆಡ್ ಹಾರ್ಟ್ ಆಪರೇಷನ್ ಆದರೂ ಪರವಾಗಿಲ್ಲ, ನಮ್ಮ ಅರ್ಜುನ್ ಕೈ ಹಾಕಿದ್ರೆ ಸಾಕು, ಸಾಕ್ಷಾತ್ ಧನ್ವಂತರಿನೇ ಬಂದ ಹಾಗೆ. ಹಾಗಾಗಿ ಎಲ್ಲ ಕಡೆಯಿಂದಲೂ ಇವ್ರನ್ನ ಹುಡ್ಕೊಂಡು ಬರ್ತಾರೆ. ನಾನು ಇವ್ರ ಸಾಧನೆ ಭಾಳ ಸಿಂಪಲ್ ಆಗಿ ಹೇಳಿದ್ದೀನಿ ಅಷ್ಟೇ. ದೊಡ್ಡ ಮಾತು ರಮೇಶ್ ಅಂಕಲ್, ಇದೆಲ್ಲ ಭಗವಂತನ ಕೃಪೆ ಅಷ್ಟೇ, ಜೊತೆ ಗುರು ಹಿರಿಯರ ಆಶೀರ್ವಾದ. ಉಸಿರು ಕೊಡೋದು ದೇವರು. ಆ ಉಸಿರು ಉಳ್ಸೋಕ್ಕೆ ಒಬ್ಬ ಡಾಕ್ಟರ್ನಾಗಿ ನಾನು ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ ಅಷ್ಟೆ.